ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇವತ್ತು ಐಕ್ಯ ಬ್ಯಾಂಗ್ಳೂರ್ ನಾಗಸಂದ್ರದಲ್ಲಿ ಇರುವಂಥ ಒಂದು ಶೋರೂಮ್ಗೆ ಬಂದಿದ್ದೀನಿ. ಇದೀಗಷ್ಟೇ ಓಪನ್ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಈ ಐಕ್ಯದಲ್ಲಿ ಏನೆಲ್ಲ ಇದೆ ಒಳಗಡೆ ಅಂತ ಎಷ್ಟೋ ಜನಕ್ಕೆ ಕುತೂಹಲ ಇದ್ದೇ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐಕ್ಯ ಅಂದರೆ ಹೋಮ್ ಫರ್ನಿಚರ್ಸ್ಗೆ ತುಂಬ ಫೇಮಸ್ಸು, ಎಲ್ಲರಿಗೂ ಗೊತ್ತೇ ಇದೆ. ಇದೊಂದು ಸ್ವೀಡಿಷ್ ಕಂಪನಿ ಬೇಸ್ಡ್ ಒಂದು ಶೋರೂಮು. ಫಸ್ಟ್ ಫ್ಲೋರಲ್ಲಿ ಈ ರೀತಿ ಒಂದು ಹೋಮ್ ಫರ್ನಿಚರ್ಸ್ದು ಕಂಪ್ಲೀಟ್ ಫ್ಲೋರಲ್ಲಿ ಸ್ಪ್ರೆಡ್ ಆಗಿದೆ. ಮತ್ತು ಗ್ರೌಂಡ್ ಫ್ಲೋರ್ಗೆ ಹೋದರೆ ನಮಗೆ ಆಕ್ಸೆಸರೀಸು, ಕಿಚನ್ ಗ್ಯಾಡ್ಜೆಟ್ಸು, ಡೆಕೋರ್ಸು ಎಲ್ಲ ಸಿಗುತ್ತೆ. ಇದು ನಾವು ಫಸ್ಟು ಎಂಟರ್ ಆಗಿದ್ದೆ ಫಸ್ಟ್ ಫ್ಲೋರ್ಗೆ. ಸೊ ಫಸ್ಟ್ ಫ್ಲೋರ್ಗೆ ಬಂದರೆ ಇಲ್ಲಿ ನಮಗೆ ಕಂಪ್ಲೀಟ್ ಹೋಮ್ ಫರ್ನಿಷಿಂಗ್ಸು ಮತ್ತು ಒಂದು ಲಿವಿಂಗ್ ಏರಿಯಾ, ಬೆಡ್ರೂಮು, ಕಿಚನ್ನು, ಬಾತ್ರೂಮು ಅಥವಾ ಒಂದು ಕಾರಿಡಾರ್ಗೆ ಹೇಗೆ ಒಂದು ಕಂಪ್ಲೀಟ್ ಸ್ವೀಟ್ ಹೋಮನ್ನು ಸೆಟಪ್ ಮಾಡ್ಬೋದು ಅನ್ನೋದು ಇಲ್ಲಿ ನಮಗೆ ಸೆಕ್ಷನ್ ಬೈ ಸೆಕ್ಷನ್, ಅಂದರೆ ಬೆಡ್ರೂಮ್ದೇ ಒಂದು ಸೆಪ್ರೇಟ್ ಪ್ಯಾಟ್ರನ್ ಡಿಸೈನ್ಸು ಮತ್ತು ಲಿವಿಂಗ್ ರೂಮ್ದೇ ಸೆಪ್ರೇಟು, ಕಿಚನ್ದೇ ಸೆಪ್ರೇಟು, ಆ ರೀತಿ ಇಲ್ಲಿ ಡಿವೈಡ್ ಮಾಡಿ ಕಂಪ್ಲೀಟ್ ಹೋಮ್ ಸೆಟಪ್ಪನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಅದ್ರ ಮಧ್ಯ ಈ ರೀತಿ ಒಂದು ಕಿಚನ್ ಅಪ್ಲಯನ್ಸಸ್ಸು, ಸ್ಟೋರೇಜಸ್ಸು, ಗ್ಲಾಸ್ ಯುಟೆನ್ಸಿಲ್ಸು ಈ ರೀತಿ ಎಲ್ಲ ಡಿಸ್ಪ್ಲೇಯನ್ನು ಹಾಕಿರ್ತಾರೆ. ಡೆಕೋರ್ಸು ಮಧ್ಯೆ ಈ ರೀತಿ ಇಟ್ಟಿರ್ತಾರೆ. ನಿಮಗೆ ಯಾವ್ದು ಬೇಕೋ ಅದ್ರದ್ದು ಪ್ರೈಸ್ ಟ್ಯಾಗ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ನೀವೇನು ಬೇಕಾದರೂ ಒಂದು ಬ್ಯಾಸ್ಕೆಟಲ್ಲಿ ಅಥವಾ ಒಂದು ಟ್ರಾಲಿಯಲ್ಲಿ ಪಿಕ್ ಮಾಡ್ಕೊಂಡು ಹೋಗಿ ಕೆಳಗಡೆ ಬಿಲ್ಲಿಂಗನ್ನು ಮಾಡಿಸ್ಕೋಬೋದು. ಇದು ಒಂದು ಕಂಪ್ಲೀಟ್ ಕಿಚನ್ದು ಸೆಟಪ್ ಅಂತ ಹೇಳ್ಬೋದು. ಎಲ್ಲ ಸೆಪ್ರೇಟಾಗಿ ಒಂದು ಸೆಟಪ್ಪನ್ನು ಮಾಡಿ ಇಟ್ಟಿರ್ತಾರೆ. ಐ ಮೀನ್ ಕಿಚನ್ದೇ ಒಂದು ಸೆಪ್ರೇಟ್ ಈ ರೀತಿ ಸೆಟಪ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾದೊಂದು ಸೆಪ್ರೇಟಾಗಿ ಡೆಕೋರ್ ಮಾಡಿದ್ದಾರೆ. ಒಂದು ಬಾತ್ರೂಮ್ ಮಾಡೆಲ್ ಸೆಟಪ್ ಆಗಿರ್ಬೋದು, ಕಾರಿಡಾರ್ ಆಗಿರ್ಬೋದು, ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು, ಆ ರೀತಿ ಸೆಪ್ರೇಟ್ ಒಂದು ಹೌಸ್ದು ಏರಿಯಾಸನ್ನು ಒಂದು ಪ್ಯಾಟ್ರನ್, ಒಂದು ಡಿಸೈನ್ ಆಗಿ ಮಾಡಿ ಅದರೊಳಗಡೆ ಏನಿರಬೇಕು ಗ್ಯಾಡ್ಜೆಟ್ಸು ಅಥವಾ ಒಂದು ಇಕ್ವಿಪ್ಮೆಂಟ್ಸು ಕಂಪ್ಲೀಟಾಗಿ ಒಂದು ಸೆಟ್ಟನ್ನು ಮಾಡಿ ಅಲ್ಲಲ್ಲಿ ಇಟ್ಟಿರ್ತಾರೆ. ಕಿಚನ್ನು, ಲಿವಿಂಗ್ ಏರಿಯಾ, ಬೆಡ್ರೂಮು ಈ ರೀತಿ ಒಂದು ಡಿಸೈನ್ ಪ್ಯಾಟ್ರನ್ಸು ಮೋರ್ ದ್ಯಾನ್ 30 ಟೈಪ್ಸಲ್ಲಿ ಡಿಸೈನನ್ನು ಮಾಡಿ ಇಟ್ಟಿದ್ದಾರೆ. ಒಂದು ಸ್ಮಾಲ್ ಕಿಚನ್ ಹೇಗಿರಬೇಕು ಮತ್ತು ಒಂದು ಸ್ಪೇಷಿಯಸ್ ಆಗಿರುವಂಥ ಕಿಚನ್ನು ಅಥವಾ ಲಿವಿಂಗ್ ಏರಿಯಾ, ಒಂದು ಬಾತ್ರೂಮ್ ಆಗಿರ್ಬೋದು, ಒಂದು ಕಿಡ್ಸ್ ರೂಮ್ ಆಗಿರ್ಬೋದು, ಈ ರೀತಿ ಒಂದು ಯೂನಿಟ್ ಬೈ ಯೂನಿಟ್ ಒಂದು ಹೌಸಲ್ಲಿ ಏನೆಲ್ಲ ಒಂದು ರೂಮ್ಸ್ ಇರುತ್ತೆ ಆ ರೀತಿ ಸೆಪ್ರೇಟಾಗಿ ಒಂದು ಯೂನಿಟ್ಸನ್ನು ಮಾಡಿ ಮೋರ್ ದ್ಯಾನ್ 30 ಡಿಸೈನ್ಸು, 40 ಡಿಫ್ರೆಂಟ್ ಡಿಸೈನ್ಸಲ್ಲಿ ನಮಗೆ ಹೌಸ್ ಒಂದು ಸೆಟಪ್ಪನ್ನು ಮಾಡಿ ತೋರಿಸಿದ್ದಾರೆ. ಅದ್ರ ಮಧ್ಯ ಈ ರೀತಿ ಒಂದು ಸ್ಟೋರೇಜ್ ವೆಸಲ್ಸು, ಯುಟೆನ್ಸಿಲ್ಸು, ಡೆಕೋರ್ಸು ಅದನ್ನು ಸಹ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾವು ತೊಗೊಂಡು ಪರ್ಚೇಸನ್ನು ಮಾಡ್ಕೋಬೋದು. ಯಾರು ಹೊಸದಾಗಿ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ ಅಥವಾ ಯಾರು ಹೊಸ ಮನೆಯನ್ನು ಒಂದು ಡೆಕೋರ್ ಮಾಡಬೇಕು, ಫರ್ನಿಷ್ ಮಾಡಬೇಕು ಅಂಥವರು ಇಲ್ಲಿಗೆ ಬಂದರೆ ಒಂದು ಬೆಸ್ಟ್ ಐಡಿಯಾಸ್ ಅನ್ನೋದು ಸಿಗುತ್ತೆ. ಮೋರ್ ದ್ಯಾನ್ 30 ಡಿಸೈನ್ಸ್, 40 ಡಿಸೈನ್ಸ್ ಆಫ್ ಹೋಮ್ ಡೆಕೋರು ಮತ್ತು ಹೋಮ್ ಫರ್ನಿಷಿಂಗ್ಸು ಇಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಹೊಸದಾಗಿ ಮನೆಯನ್ನು ಕಟ್ಟಿಸ್ತಾ ಇರುವಂಥವ್ರು ಅಥವಾ ಕಟ್ಟಿಸುವಂಥವ್ರಿಗೆ ಇಲ್ಲಿ ಒಂದು ಸ್ಮಾಲ್ ಕಿಚನ್ಗೆ, ಒಂದು ಸ್ಪೇಷಿಯಸ್ ಕಿಚನ್ಗೆ, ಲಿವಿಂಗ್ ರೂಮ್ಗೆ, ಕಿಡ್ಸ್ ಒಂದು ರೂಮ್ಗೆ ಹೇಗೆಲ್ಲ ಡೆಕೋರ್ ಮಾಡ್ಬೋದು ಅನ್ನೋ ಐಡಿಯಾಸು ಸಹ ಇಲ್ಲಿಗೆ ಬಂದರೆ ನಿಮಗೆ ಸಿಗುತ್ತೆ. ಈಗ ನೀವು ನೋಡ್ತಾ ಇರುವಂಥದ್ದು ಒಂದು ಕಂಪ್ಲೀಟ್ ಕಿಚನ್ದು ಸೆಟಪ್ಪು ವಿತ್ ಯುಟೆನ್ಸಿಲ್ಸು ಅಥವಾ ಒಂದು ಸ್ಟವ್ ಆಗಿರ್ಬೋದು, ಸಿಂಕ್ ಆಗಿರ್ಬೋದು, ಒಂದು ಕ್ಯಾಬಿನ್ಸ್ ಆಗಿರ್ಬೋದು, ಎಲ್ಲ ಒಂದು ಎಕ್ಸಾಂಪಲ್ ಆಗಿ ಅಲ್ಲಿ ಅವ್ರು ಸೆಟ್ ಮಾಡಿರ್ತಾರೆ. ಅದನ್ನು ನೋಡಿ ನಮ್ಮ ಕಿಚನ್ಗೂ ಈ ರೀತಿ ಮಾಡಿಸ್ಬೋದಲ್ಲ ಅಂತ ಒಂದು ಐಡಿಯಾನ ತೊಗೊಂಡು ಹೊಸ ಮನೆ ತೊಗೊಳ್ಳೋರ್ಗಾಗ್ಬೋದು ಅಥವಾ ಹೊಸ ಮನೆಗೆ ಫರ್ನಿಷ್ ಮಾಡಿಸೋರ್ಗಾಗ್ಬೋದು ಒಂದು ಐಡಿಯಾ ಬರೋದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ಒಂದು ಸೆಕ್ಷನ್ ಅಂತ ಹೇಳ್ಬೋದು. ಈ ಒಂದು ಏರಿಯಾನೇ ನೋಡೋದಕ್ಕೆ ನಿಮಗೆ ಮೋರ್ ದ್ಯಾನ್ 2 hours ಆಗುತ್ತೆ. ನಿಧಾನಕ್ಕೆ ಕಂಪ್ಲೀಟಾಗಿ ಎಲ್ಲ ನೋಡಬೇಕು ಅಂತಂದರೆ ಹೋಮ್ ಡೆಕೋರ್ ಐಟಮ್ಸು ಸಹ ಇಲ್ಲಿ ತುಂಬ ಯುನಿಕ್ ಆಗಿತ್ತು. ಕೆಲವೊಂದಕ್ಕೆ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು, ಕೆಲವೊಂದು ಅಫೋರ್ಡಬಲ್ ಆಗೇ ಇತ್ತು. ಹೋಮ್ ಡೆಕೋರು ತುಂಬ ಇಂಟ್ರೆಸ್ಟ್ ಇರೋರು ಅಥವಾ ಹೊಸದಾಗಿ ಮನೆ ತೊಗೊಂಡಿರೋರಿಗೆ ಹೋಮ್ ಡೆಕೋರ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಒಂದು ಬೆಸ್ಟ್ ಐಟಮ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನು ಬಂದಿರೋದು ಅದರ ಮುಂದಿನ ಒಂದು ಭಾಗ ಫರ್ನಿಷಿಂಗ್ ಸೆಕ್ಷನ್ಗೆ ಬಂದಿದ್ದೀನಿ. ಅದೇ ಫ್ಲೋರಲ್ಲಿದೆ ಮತ್ತು ಬೆಸ್ಟ್ ಲೋ ಪ್ರೈಸ್ ಅಂತ ಹಾಕಿದ್ದಾರೆ. ಕೆಲವೊಂದಕ್ಕೆ ಅಫೋರ್ಡಬಲ್ ಆಗಿದೆ, ಕೆಲವೊಂದಕ್ಕೆ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ನಿಮಗೆ ವುಡ್ಡಲ್ಲಾಗ್ಬೋದು, ಸ್ಪಂಜಲ್ಲಾಗ್ಬೋದು ಅಥವಾ ರೆಕ್ಸಿನಲ್ಲಾಗ್ಬೋದು, ಎಲ್ಲ ರೀತಿಯಾದ ಫ್ಯಾಬ್ರಿಕ್ಸಲ್ಲಿ, ಮೆಟೀರಿಯಲ್ಸಲ್ಲಿ ಫರ್ನಿಷಿಂಗ್ಸ್ ಸಿಗುತ್ತೆ. ಮತ್ತು ಸಿಂಗಲ್ ಸೀಟರಿಂದ ಹಿಡಿದು 2 seaters, 3 seaters, ಎಲ್ ಶೇಪ್ ಸೋಫಾ ಮತ್ತು ಸೋಫಾ ಕಮ್ ಬೆಡ್ಡು ಎಲ್ಲ ರೀತಿಯಾದ ಫರ್ನಿಷರ್ಸು ಇಲ್ಲಿ ಸಿಗುತ್ತೆ.
ಸೊ ನೀವು ಐಕಿಯಾಗೆ ಹೋಗಬೇಕು ಅಂತಂದರೆ ಮೆಜೆಸ್ಟಿಕ್ಕಿಂದ ಮೆಟ್ರೋದಲ್ಲಿ ಹತ್ತಿದ್ರೆ ಗ್ರೀನ್ ಲೈನು ನಾಗಸಂದ್ರದ ಕಡೆಗೆ ಬಂದರೆ ನಿಮಗೆ ಜಸ್ಟ್ 15 to 20 ಮಿನಿಟ್ಸ್ ಆಗುತ್ತೆ. 30 rupees ಪ್ರೈಸ್ ಅಷ್ಟೇ. ತುಂಬ ಈಸಿ ವೇ ಮತ್ತು ಕಂಫರ್ಟಬಲ್ ವೇ ಮೆಟ್ರೋ ಅಂತ ಹೇಳ್ಬೋದು. ನಾಗಸಂದ್ರ ಸ್ಟಾಪಲ್ಲಿ ಇಳಿದಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ 1 minute ವಾಕು ಮೆಟ್ರೋ ಇಳಿದಿದ ತಕ್ಷಣ ಐಕಿಯಾ ಅನ್ನೋದು ಸಿಗುತ್ತೆ. ಬೆಸ್ಟ್ ವೇ ಟು ಗೋ ಐಕಿಯಾ ಅಂತಂದರೆ ಮೆಟ್ರೋ ಅಂತ ಹೇಳ್ಬೋದು. ಅಥವಾ ಈ ಟ್ರಾಫಿಕಲ್ಲಿ ನೀವು ಬೆಂಗಳೂರಲ್ಲಿ ಯಾವುದೋ ಮೂಲೆಯಲ್ಲಿದ್ದರೆ ನಾಗಸಂದ್ರಗೆ ಬರೋ ಅಷ್ಟೊತ್ತಿಗೆ ನಿಮಗೆ ಮೋರ್ ದ್ಯಾನ್ 1 hour 1.5 hour ಆಗೋಗುತ್ತೆ. ಸೊ ಬೆಸ್ಟ್ ವೇ ಟು ರೀಚ್ ಐಕಿಯಾ ಅಂತಂದರೆ ಮೆಟ್ರೋ ಅಂತ ಹೇಳ್ಬೋದು. ಇಲ್ಲಿ ಕಂಪ್ಲೀಟ್ ಫರ್ನಿಷಿಂಗ್ಸ್ದೇ ಒಂದು ದೊಡ್ಡ ಹಾಲ್ ಇದೆ. ಈ ಸೆಕ್ಷನನ್ನು ನೋಡೋಕ್ಕೆ ನಿಮಗೆ ಮೋರ್ ದ್ಯಾನ್ 1 hour ಆಗೋಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಒಂದು ಕಿಚನ್ ಆಕ್ಸೆಸರೀಸು ಗ್ಯಾಡ್ಜೆಟ್ಸು ಅದು ಗ್ರೌಂಡ್ ಫ್ಲೋರಲ್ಲಿ ಇದೆ. ಅದನ್ನು ನೋಡೋಕ್ಕೆ ಮೋರ್ ದ್ಯಾನ್ 2 hours ಬೇಕೇ ಬೇಕು. ಸೊ ಬೆಳಿಗ್ಗೆ ಇಲ್ಲಿ 10 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಸೊ ನೀವು ಬೆಳಿಗ್ಗೆ ಬಂದುಬಿಟ್ರೆ ಕಂಪ್ಲೀಟಾಗಿ ಒಂದು ದಿನ ಫುಲ್ಲು ಬೇಕಾಗುತ್ತೆ ಇದನ್ನು ಕಂಪ್ಲೀಟಾಗಿ ನೀವು ನೋಡಬೇಕು ಅಂತಂದರೆ. ಸೊ ನಾವು ಹೋಗಿದ್ದು ಸಂಡೇ ಆದ್ದರಿಂದ ತುಂಬ ರಶ್ ಇತ್ತು. ವಿಡಿಯೋ ಮಾಡೋಕ್ಕಂದು ಸಿಕ್ಕಾಬಡೆ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಆದ್ರೂ ನಮಗೆ ಬೇರೆ ದಿನ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಸಂಡೇನೇ ಹೋಗಿ ಹೇಗೋ ಕಷ್ಟಪಟ್ಟು ವಿಡಿಯೋನ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದು ಸೋಫಾ ಕಮ್ ಬೆಡ್ಡು ಮತ್ತು 3 seaters 4 seaters ಮಕ್ಕಳ ಜೊತೆ ಎಲ್ಲ ಬಂದಿದ್ದರಿಂದ ಅಲ್ಲಿ ಮಕ್ಕಳೆಲ್ಲ ಇದ್ರ ಮೇಲೆಲ್ಲ ಹತ್ತಿ ಸಕ್ಕದಾಗಿ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನಮಗೂ ನಡೆದು ಸುಸ್ತಾಗಿದ್ದರೆ ಇಲ್ಲಿ ಬೆಡ್ಗಳಲ್ಲಿ ಅಥವಾ ಒಂದು ಸೋಫಾ ಮೇಲೆ ಕೂತ್ಕೊಂಡು 2 minutes ರಿಲ್ಯಾಕ್ಸನ್ನು ಮಾಡಿಕೊಂಡು ಮುಂದೆ ಹೋಗ್ಬೋದು. ತುಂಬ ಹ್ಯೂಜ್ ವೆರೈಟೀಸಲ್ಲಿ ಫರ್ನಿಷಿಂಗ್ಸ್ ಇದೆ ಅಂತ ಹೇಳ್ಬೋದು. ಕಿಡ್ಸ್ದು ಇದೆ, ಚಿಕ್ಕ ಸ್ಟೂಲ್ಸು, ಒಂದು ಸಿಂಗಲ್ ಸೀಟರ್ ಸೋಫಾ ಆಗ್ಬೋದು. ಕಿಡ್ಸ್ಗೂ ಸಹ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಮತ್ತು ಬೆಡ್ಸು ಅಷ್ಟೇ. ಕಿಡ್ಸ್ದು ಒಂದು ಕಂಪ್ಲೀಟ್ ಒಂದು ರೂಮ್ ಸೆಟಪ್ ಮಾಡಬೇಕು ಅಂದರೆ ಕಿಡ್ಸ್ ಬೆಡ್ ಆಗಿರ್ಬೋದು ಅಥವಾ ಅವ್ರದ್ದು ಸ್ಟಡಿ ಟೇಬಲ್ ಆಗಿರ್ಬೋದು, ಅವ್ರಿಗೂ ಸಹ ಸೆಪ್ರೇಟಾಗಿ ಇಲ್ಲಿ ಆಪ್ಷನ್ಸ್ ಅನ್ನೋದು ಸಿಗುತ್ತೆ. ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಕಂಪ್ಲೀಟ್ ಫರ್ನಿಷಿಂಗ್ಸ್ದು. ಮಕ್ಕಳಂತೂ ಸಕ್ಕದ ಎಂಜಾಯ್ ಮಾಡ್ತಾರೆ. ಈ ಫ್ಲೋರ್ಗೆ ಬಂದರೆ ಎಲ್ಲ ರೀತಿಯಾದ ಬೆಡ್ ಮೇಲೂ ಸೋಫಾ ಮೇಲೂ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಸೊ ಈ ರೀತಿ ಒಂದು ಲ್ಯಾಪ್ಟಾಪ್ಸು ನಿಮಗೆ ಅಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ. ಅಲ್ಲಿ ಹೋಗಿ ನಿಮಗೆ ಯಾವ ರೀತಿ ಫರ್ನಿಷರ್ಸ್ ಬೇಕು, ಟೇಬಲ್ ಬೇಕಾ, ಸೋಫಾ ಬೇಕಾ, ಗ್ಯಾಡ್ಜೆಟ್ಸ್ ಬೇಕಾ, ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ವೆರೈಟೀಸ್ ಇದೆ, ಆಪ್ಷನ್ಸ್ ಇದೆ ಅನ್ನೋದು ತೋರಿಸುತ್ತೆ ವಿತ್ ಪ್ರೈಸಸ್ಸು. ನೀವು ಅಲ್ಲೋಗಿ ನಿಮ್ಮ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇದ್ರ ಮುಖಾಂತರನೂ ಸಹ ಪರ್ಚೇಸನ್ನು ಮಾಡ್ಕೋಬೋದು. ಅಲ್ಲಲ್ಲಿ ಈ ರೀತಿ ಒಂದು ಕಂಪ್ಯೂಟರ್ಸು ಸಹ ಇಟ್ಟಿರ್ತಾರೆ. ಸೊ ಇಲ್ಲಿ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ರೀತಿ ಸೆಂಟರ್ ಟೇಬಲ್ಸು ತುಂಬ ಚೆನ್ನಾಗಿತ್ತು. ತುಂಬ ಡಿಸೈನ್ಸು ಸಹ ಇತ್ತು. ಸೆಂಟರ್ ಟೇಬಲ್ಸು ಬೇರೆ ಬೇರೆ ಡಿಸೈನ್ಸಲ್ಲಿ, ರೌಂಡಲ್ಲಿ, ಟ್ರಯಾಂಗಲಲ್ಲಿ, ಸರ್ಕಲಲ್ಲಿ ಆ ರೀತಿ, ಮತ್ತು ಸಿಂಗಲ್ ಟಿಪಾಯಿ ಚಿಕ್ಕದು ಆ ರೀತಿ ಟಿಪಾಯಿಗಳು ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಸಿಗುವಂಥ ಬೆಸ್ಟ್ ಪ್ರಾಡಕ್ಟ್ಸ್ ಅಂದರೆ ಹೋಮ್ ಡೆಕೋರ್ಸು ತುಂಬ ಚೆನ್ನಾಗಿದೆ. ಹೋಮ್ ಡೆಕೋರ್ಸು, ವಾಲ್ ಹ್ಯಾಂಗಿಂಗ್ಸ್ ಆಗ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಪ್ಲ್ಯಾಂಟ್ಸು, ರಿಯಲ್ ಪ್ಲ್ಯಾಂಟ್ಸು, ಮತ್ತು ಒಂದು ಇಂಟೀರಿಯರ್ಸ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ನಮಗೆ ತುಂಬ ಸಿಗುತ್ತೆ. ಕೆಲವೊಂದು ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ, ಕೆಲವೊಂದಕ್ಕೆ ಸ್ವಲ್ಪ ಜಾಸ್ತಿನೇ ಇದೆ ಪ್ರೈಸಸ್ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಎಲ್ಲ ಪ್ರೈಸಸ್ಸು ಎಟ್ಕೋದಿಲ್ಲ. ಅಫೋರ್ಡಬಲ್ ಅನಿಸಿದ್ದನ್ನು ಖಂಡಿತವಾಗ್ಲೂ ಇಲ್ಲಿ ತೊಗೊಂಡು ಹೋಗ್ಬೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಇಟ್ಟಿದ್ದಾರೆ. ಪ್ರೈಸಸ್ಸು ಸ್ವಲ್ಪ ಮೇಲೆ ಕೆಳಗೆ ಇರುತ್ತೆ. ಅದನ್ನು ನಾವು ನೋಡಿ ನಮಗೆ ಆ್ಯಪ್ಟ್ ಆಗಿರುವಂಥ ಪ್ರಾಡಕ್ಟ್ಸನ್ನು ನಾವು ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗ್ಬೋದು. ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಲಿವಿಂಗ್ ಏರಿಯಾಗೆ ಬೇಕಾಗಿರುವಂಥ ಡೆಕೋರ್ಸು. ಈ ಸೆಕ್ಷನಲ್ಲಿ ಪೂರ್ತಿ ಲಿವಿಂಗ್ ಏರಿಯಾಗೆ ಏನೆಲ್ಲ ಒಂದು ಕ್ಯಾಬಿನೆಟ್ಸ್ ಬೇಕು, ಸೆಂಟರ್ ಟೇಬಲ್ಸು, TV ಯೂನಿಟ್ಸು ಏನೆಲ್ಲ ಬೇಕು ಅದರದ್ದು ಕಂಪ್ಲೀಟ್ ಒಂದು ಡೆಕೋರ್ ಐಟಮ್ಸು, ಒಂದು ಪ್ಯಾಟ್ರನ್ಸ್ ಅನ್ನೋದು ಈ ಫುಲ್ ಏರಿಯಾದಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದು ಸೋಫಾ ಸೆಟ್ ಮುಂದೆ ನೀವು ಏನೆಲ್ಲ ಒಂದು ಟಿಪಾಯ್ ಆಗಿರ್ಬೋದು, ಈ ರೀತಿ ಒಂದು ವಾಲ್ಗೆ ಬೇಕಾಗಿರುವಂಥ ಕ್ಯಾಬಿನೆಟ್ಸ್ ಆಗಿರ್ಬೋದು, ಆ ರೀತಿಯೂ ಸಹ ಸೆಕ್ಷನ್ನು ಇಲ್ಲಿ ಇದೆ. ಸೊ ಇದೊಂದು ಮಾಡ್ಯುಲರ್ ಕಿಚನ್ ಸೆಟಪ್ಪು.
ಯುಟೆನ್ಸಿಲ್ಸು ಮತ್ತು ಕ್ಯಾಬಿನೆಟ್ಸು ಮತ್ತು ಸ್ಟವ್ ಆಗಿರ್ಬೋದು ಅಥವಾ ಒಂದು ಸಿಂಕ್ ಆಗಿರ್ಬೋದು, ಕಂಪ್ಲೀಟ್ ಮಾಡ್ಯುಲಾರ್ ಕಿಚನ್ನು ಒಂದು ಸ್ಮಾಲ್ ಸ್ಪೇಸಲ್ಲಿ ಹೇಗೆ ಸೆಟ್ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿದ್ದಾರೆ. ಈ ರೀತಿ ಮಾಡ್ಯುಲರ್ಸ್ ನಿಮಗೆ ತುಂಬ ಬೇರೆ ಬೇರೆ ಮಾಡೆಲ್ಸಲ್ಲಿ ಸಿಗುತ್ತೆ. ಮೋರ್ ದ್ಯಾನ್ 30 ಡಿಸೈನ್ಸ್ 40 ಡಿಸೈನ್ಸು ಲಿವಿಂಗ್ ಏರಿಯಾದಲ್ಲೂ ಸಿಗುತ್ತೆ, ಅಥವಾ ಒಂದು ಬಾತ್ರೂಮ್ಸಲ್ಲಾದರೂ ಸಿಗುತ್ತೆ, ಕಿಡ್ಸ್ ಪ್ಲೇ ರೂಮ್ಸಲ್ಲಾದರೂ ಸಿಗುತ್ತೆ. ಈ ರೀತಿ ಸ್ಮಾಲ್ ಸ್ಪೇಸಲ್ಲಿ ಹೇಗೆ ಒಂದು ಡೆಕೋರ್ ಮಾಡ್ಬೋದು ಅನ್ನೋದು ಇಲ್ಲಿ ನಿಮಗೆ ಕಂಪ್ಲೀಟಾಗಿ ತುಂಬ ಡಿಸೈನ್ಸು, ಐಡಿಯಾಸ್ ಅನ್ನೋದು ಇಲ್ಲಿಗೆ ಬಂದರೆ ನಿಮಗೆ ಸಿಗುತ್ತೆ. ಸೊ ಇದೊಂದು ಮಾಡ್ಯುಲರ್ ಕಿಡ್ಸ್ ರೂಮ್ ಅಂತ ಹೇಳ್ಬೋದು. ಒಂದು ಸಿಂಗಲ್ ಕಾಟು ಸೂಟಬಲ್ ಫಾರ್ ಕಿಡ್ಸು, ಮತ್ತು ಅವ್ರಿಗೆ ಒಂದು ಕಬೋರ್ಡು ಮತ್ತು ಒಂದು ಸ್ಟಡಿ ಟೇಬಲ್ಲು ಮತ್ತು ಸೈಡ್ ಯೂನಿಟ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡ್ಯುಲರ್ ಕಿಡ್ಸ್ ರೂಮನ್ನು ಸೆಟ್ ಮಾಡಿದ್ದಾರೆ. ಸೊ ಜೊತೆಗೆ ಕಿಡ್ಸ್ದು ಬೆಡ್ಡು, ಬಂಕರ್ ಬೆಡ್ಡು, ಸ್ಟಡಿ ಟೇಬಲ್ಲು, ಕಿಡ್ಸ್ಗೆ ಬೇಕಾಗಿರುವಂಥ ಒಂದು ಗ್ಯಾಡ್ಜೆಟ್ಸು ಸಹ ಇಲ್ಲಿ ಬೇರೆ ಬೇರೆ ಪ್ಯಾಟ್ರನ್ಸು ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಕಿಡ್ಸ್ ಬಂದರೆ ಅಂತೂ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಈ ಸೆಕ್ಷನಲ್ಲಿ. ಮತ್ತು ಈ ರೀತಿ ಸ್ಟೋರೇಜ್ ಪ್ರಾಡಕ್ಟ್ಸು ಸ್ವಲ್ಪ ಅಫೋರ್ಡಬಲ್ ಪ್ರೈಸಸಲ್ಲೇ ಇತ್ತು, ಕಾಂಬೋ 4-5 ಬಾಕ್ಸಸ್ ಆ ರೀತಿ. ಮತ್ತು ಈಗ ನಾವು ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀವಿ. ಇದೊಂದು ಹ್ಯೂಜ್ ವೇರ್ ಹೌಸ್ ಅಂತ ಹೇಳ್ಬೋದು, ಒಂದು ದೊಡ್ಡ ಗೋಡಾನ್ಗೆ ಬಂದಿದ್ದೀವಿ. ತುಂಬ ಹ್ಯೂಜ್ ಸ್ಪೇಸು. ಮತ್ತು ಇಲ್ಲಿ ನಮಗೆ ಕಿಚನ್ ಆಕ್ಸೆಸರೀಸು ಮತ್ತು ಡೆಕೋರ್ಸು, ಗ್ಯಾಡ್ಜೆಟ್ಸು, ಕಿಚನ್ಗೆ ಬೇಕಾಗಿರುವಂಥ ಎಲ್ಲ ಯೂಸ್ಫುಲ್ ಅಪ್ಲಯನ್ಸಸ್ಸು ಇಲ್ಲಿ ನಮಗೆ ಸಿಗುತ್ತೆ. ಸೊ ಇಲ್ಲೂ ಸಹ ಕೆಲವೊಂದು ಕ್ಯಾಬಿನೆಟ್ಸು ಮತ್ತು ಚೇರ್ಸು ಆ ರೀತಿದು ಸಹ ಇದೆ. ಮತ್ತು ಹೋಮ್ ಡೆಕೋರ್ಸು, ಕಿಚನ್ಗೆ ಬೇಕಾಗಿರುವಂಥ ಚಿಕ್ಕ ಪುಟ್ಟ ಐಟಮ್ಸು, ಮಗ್ಸು, ಸಾಲ್ಟ್ ಪೆಪ್ಪರ್ ಸೆಟ್ ಆಗಿರ್ಬೋದು, ಹ್ಯಾಂಗರ್ಸ್ ಆಗಿರ್ಬೋದು, ಮ್ಯಾಟ್ಸು, ಡೋರ್ ಮ್ಯಾಟ್ಸು, ಕಾರ್ಪೆಟ್ಸು, ಈ ರೀತಿ ಎಲ್ಲ ಐಟಮ್ಸು ನಮಗೆ ಗ್ರೌಂಡ್ ಫ್ಲೋರ್ಗೆ ಬಂದರೆ ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲೇ ಸುಮಾರು 4-5 ಸೆಕ್ಷನ್ಸ್ ಇದೆ. ಒಂದೊಂದು ಸೆಕ್ಷನ್ ನೋಡೋದಕ್ಕೂ ಮೋರ್ ದ್ಯಾನ್ 1 ಅವರ್ ಆಗುತ್ತೆ. ಡೀಟೈಲ್ಡಾಗಿ ನಿಧಾನಕ್ಕೆ ನೋಡಬೇಕು ಅಂತಂದರೆ ಆದಷ್ಟು ಎಲ್ಲ ಸೆಕ್ಷನ್ಸಲ್ಲೂ ನಾನು ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ. ಬಟ್ ಕಂಪ್ಲೀಟ್ ವಿಡಿಯೋ ಡಿಟೈಲ್ಡಾಗಿ ಇನ್ನೂ ಡೀಪಾಗಿ ಹಾಕಬೇಕು ಅಂತಂದರೆ ನನಗೆ ಮೋರ್ ದ್ಯಾನ್ 3-4 ಅವರ್ಸ್ ಆಗೋಗುತ್ತೆ ವಿಡಿಯೋ. ಸೊ ಒಂದು ಕಂಪ್ಲೀಟ್ ಬರ್ಡ್ಸ್ ವ್ಯೂ, ಕಂಪ್ಲೀಟ್ ಗೈಡ್ ಅನ್ನೋದು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಗ್ರೌಂಡ್ ಫ್ಲೋರ್ಗೆ ಬಂದರೆ ರಿಯಲ್ ಪ್ಲ್ಯಾಂಟ್ಸು ಸಹ ಇದೆ, ಮತ್ತು ಒಂದು ಪ್ಲಾಸ್ಟಿಕ್ ಡೆಕೋರೇಟಿವ್ ಪ್ಲ್ಯಾಂಟ್ಸು ಸಹ ಸಿಗುತ್ತೆ. ರಿಯಲ್ ಪ್ಲ್ಯಾಂಟ್ಸು ನಿಮಗೆ ಅದರಲ್ಲೂ ಸಹ ಈ ರೀತಿ ಡೆಕೋರೇಟಿವ್ ಪ್ಲ್ಯಾಂಟ್ಸ್ ಅನ್ನೋದು ರಿಯಲ್ ಪ್ಲ್ಯಾಂಟ್ಸ್ ವಿತ್ ಸಾಯಿಲು ಸಹ ಸಿಗುತ್ತೆ. ಪ್ಲ್ಯಾಂಟ್ಸ್ಗೆಲ್ಲ ಸ್ವಲ್ಪ ಕೆಲವೊಂದಕ್ಕೆ ಪ್ರೈಸಸ್ ಜಾಸ್ತಿ ಅನ್ನಿಸ್ತು, ಕೆಲವೊಂದಕ್ಕೆ ಓಕೆ ಅಂತ ಅನ್ನಿಸ್ತು. ಡೆಕೋರ್ ಪ್ಲ್ಯಾಂಟ್ಸು ಸಹ ತುಂಬ ವೆರೈಟೀಸಲ್ಲಿ ಇತ್ತು. ಮತ್ತು ಲೈಟಿಂಗ್ಸು, ಒಂದು ಕ್ಯಾಂಡಲ್ ಹೋಲ್ಡರ್ಸು ತುಂಬ ವೆರೈಟೀಸಲ್ಲಿ ಈ ಫ್ಲೋರಲ್ಲಿ ನಮಗೆ ಸಿಗುತ್ತೆ. ಪ್ಲ್ಯಾಂಟ್ಸು ಸಹ ತುಂಬ ಚೆನ್ನಾಗಿತ್ತು. ಮತ್ತು ನೀವು ಕಾರಿಡಾರ್ಗೆ ಏನಾದರೂ ಡೆಕೋರ್ ಮಾಡಬೇಕು, ಒಂದು ಪ್ಲಾಸ್ಟಿಕ್ ಗ್ರಾಸು ಆ ರೀತಿ ಅಂತ ಹೇಳಿದರೆ ಇಲ್ಲಿ ಅದು ಅವೈಲೇಬಲ್ ಇದೆ. ಬೇರೆ ಬೇರೆ ರೀತಿಯಾದ ಕಾರಿಡಾರ್ ಡೆಕೋರೇಟಿವ್ ಐಟಮ್ಸು ಇಲ್ಲಿ ನಿಮಗೆ ಸಿಗುತ್ತೆ. ಚೆನ್ನಾಗಿತ್ತು ನೋಡೋದಕ್ಕೆ, ಕಲರ್ಫುಲ್ ಆಗಿತ್ತು. ಒಂದು ಕಾರಿಡಾರ್ ಡೆಕೋರೇಷನ್ಗೆ ಆಗ್ಬೋದು, ಹೋಮ್ ಡೆಕೋರ್ಗೆ ಆಗ್ಬೋದು, ನಿಮಗೆ ಇಲ್ಲಿ ಬಂದರೆ ತುಂಬ ಹ್ಯೂಜ್ ವೆರೈಟೀಸಲ್ಲಿ ಐಟಮ್ಸ್ ಅನ್ನೋದು ಸಿಗುತ್ತೆ. ಹಾಗೆ ನೋಡ್ತಾ ಬನ್ನಿ, ತುಂಬ ಒಳ್ಳೆ ಸೆಕ್ಷನ್ನು, ಕಲರ್ಫುಲ್ಲಾಗಿ ಡಿಲೈಟ್ಫುಲ್ಲಾಗಿ ಇತ್ತು ಈ ಸೆಕ್ಷನ್ನು. ಮತ್ತು ಕಾರ್ಪೆಟ್ಸು, ಒಂದು ಡೋರ್ ಮ್ಯಾಟ್ಸು ಸಹ ಇಲ್ಲಿ ಇತ್ತು. ಕೆಲವೊಂದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತಲೇ ಅನ್ನಿಸ್ತು, ಕೆಲವೊಂದಕ್ಕೆ ಓಕೆ ಅಂತ ಅನ್ನಿಸ್ತು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗೇ ಇತ್ತು.
ಕಿಚನ್ ಅಪ್ಲಯನ್ಸಸ್ಸು ಮತ್ತು ಒಂದು ಚಿಕ್ಕ ಪ್ರಾಡಕ್ಟಿಂದ ಹಿಡಿದು ದೊಡ್ಡ ಪ್ರಾಡಕ್ಟ್ವರೆಗೂ ನಿಮಗೆ ಅಫೋರ್ಡಬಲ್ ಪ್ರೈಸಸಲ್ಲೇ ಇತ್ತು. ತುಂಬ ಜಾಸ್ತಿ ಅಂತ ಏನು ಅನ್ನಿಸ್ಲಿಲ್ಲ, ಕ್ವಾಲಿಟಿ ಚೆನ್ನಾಗಿದ್ದರಿಂದ ಅದಕ್ಕೆ ವರ್ತಾಗೇ ಇತ್ತು ಅಂತ ಹೇಳ್ಬೋದು. ಕಿಚನ್ ಐಟಮ್ಸು ಮತ್ತು ಒಂದು ಕಿಚನ್ ಪ್ರಾಡಕ್ಟ್ಸನ್ನು ನೋಡಿದ್ರೆ, ಮತ್ತು ಇಲ್ಲಿ ನಿಮಗೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ತುಂಬ ಹ್ಯೂಜ್ ಆಗಿ ಸ್ಪ್ರೆಡ್ ಆಗಿರೋದ್ರಿಂದ ನಿಮಗೆ ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಹೇಗೆ ಹೋಗಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ, ಮತ್ತು ಯಾವ ಕಡೆ ಹೋಗಿ ಯಾವ ಕಡೆ ಬರಬೇಕು ಅಂತಲೂ ತುಂಬ ಕನ್ಫ್ಯೂಷನ್ ಆಗುತ್ತೆ. ಆದ್ದರಿಂದ ನಮಗೆ ಒಬ್ಬರಲ್ಲಿ ಸಜೆಸ್ಟ್ ಮಾಡಿದ್ರು, ಕೆಳಗಡೆ ಫ್ಲೋರ್ ಮೇಲೆ ಆ್ಯರೋಸನ್ನು ಹಾಕಿರ್ತಾರೆ, ಆ ಆ್ಯರೋಸನ್ನೇ ನೀವು ಫಾಲೋ ಮಾಡ್ತಾ ಹೋದರೆ ಕಂಪ್ಲೀಟ್ ಎಲ್ಲ ಸೆಕ್ಷನ್ಸು 1 by 1 ಕವರ್ ಮಾಡ್ಬೋದು, ಮತ್ತು ಯಾವ ಕಡೆ ಹೋಗಿ ಯಾವ ಕಡೆ ಬರಬೇಕು ಅಂತಲೂ ನಮಗೆ ಒಂದು ಐಡಿಯಾ ಬರುತ್ತೆ ಆ ಆ್ಯರೋಸನ್ನು ಫಾಲೋ ಮಾಡಿದ್ರೆ. ಸೊ ನೀವು ಸಹ ಹೋದರೆ ಗ್ರೌಂಡ್ ಮೇಲೆ ಬರೆದಿರುವಂಥ ಆ್ಯರೋಸನ್ನು ಫಾಲೋ ಮಾಡ್ತಾ ನೋಡ್ಕೊಂಡು ಹೋದರೆ ಎಲ್ಲ ಸೆಕ್ಷನ್ಸನ್ನು ಕವರ್ ಮಾಡ್ಬೋದು, ಕನ್ಫ್ಯೂಷನ್ ಇಲ್ಲದೆ ನೀಟಾಗಿ ಹೊರಗಡೆ ಬರ್ಬೋದು. ಸೊ ಇದೆಲ್ಲ ಕಂಪ್ಲೀಟು ಕಾರಿಡಾರು ಅಥವಾ ಒಂದು ಸಿಟ್ಔಟ್ ಡೆಕೋರ್ ಮಾಡುವಂಥ ಐಟಮ್ಸು. ತುಂಬ ಸ್ಪೇಷಿಯಸ್ ಆಗಿ, ಕಲರ್ಫುಲ್ ಆಗಿ, ಲೈಟ್ಫುಲ್ ಆಗಿ ಇತ್ತು ಈ ಏರಿಯಾ ನನಗೆ ತುಂಬ ಇಷ್ಟ ಆಯಿತು. ಡೆಕೋರ್ ಐಟಮ್ಸನ್ನು ನೋಡಿದ್ರೆ ಏನೋ ತುಂಬ ಖುಷಿ ಆಗುತ್ತೆ, ಡಿಲೈಟ್ಫುಲ್ ಆಗುತ್ತೆ. ಸೊ ಈ ಸೆಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ಸು ಕವರ್ ಮಾಡಿ ಆಗಿದೆ. ಈಗ ಲಾಸ್ಟ್ ಸೆಕ್ಷನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸೆಕ್ಷನ್ನು, ಹೊಸ ರೀತಿ ಇರುವಂಥ ಒಂದು ಸೆಕ್ಷನ್ನು. ಆ ಸೆಕ್ಷನ್ಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ನಮಗೆ ಇಷ್ಟೆಲ್ಲ ನೋಡೋಕ್ಕೆ ಮೋರ್ ದ್ಯಾನ್ 3 hours ಆಗೋಯಿತು. ಜಸ್ಟ್ ವಿಂಡೋ ಶಾಪಿಂಗನ್ನು ಮಾಡಿದ್ರೇ ನಮಗೆ ಮೋರ್ ದ್ಯಾನ್ 3 hours ಆಗೋಗುತ್ತೆ. ಈಗ ಒಂದು ಇಂಟ್ರೆಸ್ಟಿಂಗ್ ಸೆಕ್ಷನ್ಗೆ, ಲಾಸ್ಟ್ ಸೆಕ್ಷನ್ಗೆ ಕರ್ಕೊಂಬಂದಿದ್ದೀನಿ. ಅದೇ ಫುಡ್ ಕೋರ್ಟು, ಐಕಿಯಾದಲ್ಲಿರುವಂಥ ಫುಡ್ ಕೋರ್ಟು. ಬೇರೆ ಕಡೆ ನಾನು ಈ ರೀತಿ ನೋಡಿರಲಿಲ್ಲ, ನಾನು ಇದು ಫಸ್ಟ್ ಟೈಮ್ ಈ ರೀತಿ ನೋಡ್ತಾ ಇರುವಂಥದ್ದು. ಸೊ ಒಳಗಡೆ ಎಂಟ್ರಿ ಆಗೋದಕ್ಕೆ ನಮಗೆ ಮೋರ್ ದ್ಯಾನ್ 1 hour ಆಗೋಯಿತು. ಅಷ್ಟು ಹ್ಯೂಜ್ ಕ್ಯೂ, ಮೋರ್ ದ್ಯಾನ್ 7-8 ಲೈನ್ಸ್ ಅಷ್ಟು ಕ್ಯೂ ಇತ್ತು. ಸಂಡೇ ಆದ್ದರಿಂದ ಏನೋ. ಸೊ ಫುಡ್ ಕೋರ್ಟ್ಗೆ ಎಂಟ್ರ್ ಆದಮೇಲೆ ನಮ್ಮ ಫುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೂ ಇನ್ನೂ ಒಂದು ಲೈನು, ಅದು ಒಂದು 15 to 20 minutes ಆಯಿತು. ಆ ಲೈನಲ್ಲಿ ಹೋಗಿ ನಮಗೆ ಬೇಕಾಗಿರುವಂಥ ಫುಡ್ಡನ್ನು ನಾವೇ ಸೆಲೆಕ್ಟ್ ಮಾಡಿ ಒಂದು ಟ್ರಾಲಿಯಲ್ಲಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ನಾವೇ ತೊಗೊಂಬರಬೇಕು. ತೊಗೊಂಬಂದು ಆಚೆ ಒಂದು ಬಿಲ್ಲಿಂಗ್ ಇರುತ್ತೆ, ಬಿಲ್ಲಿಂಗನ್ನು ಮಾಡ್ಕೊಂಡು ಹೋಗಿ
ಒಂದು ಡೈನಿಂಗ್ ಟೇಬಲ್ ಮೇಲೆ ಅಥವಾ ಒಂದು ಈಟಿಂಗ್ ಟೇಬಲ್ ಮೇಲೆ ಹೋಗಿ ತಿನ್ನಬೇಕಾಗುತ್ತೆ. ಸೊ ಈ ರೀತಿ ಎಲ್ಲರೂ ಅವರ ಒಂದು ಟ್ರ್ಯಾಲಿಯನ್ನು ತೊಗೊಂಡು ಅವ್ರಿಗೆ ಬೇಕಾಗಿರುವಂಥ ಫುಡ್ಡನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಆಚೆ ಬಂದು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಜಾಸ್ತಿ ಏನು ಫುಡ್ ಐಟಮ್ಸ್ ಇರಲಿಲ್ಲ, ಸೆಲೆಕ್ಟೆಡ್ ಐಟಮ್ಸೇ ಇತ್ತು. ಒಂದು ಚಿಕನ್ ಬಾಲ್ ಮೀಲ್ಸು ಮತ್ತು 2 ರೀತಿ ಕೇಕ್ಸ್ ಇತ್ತು, 1 ರೀತಿ ಸೂಪ್ ಇತ್ತು, ಮತ್ತು ರೈಸು, ಪನ್ನೀರ್ ಬಟರ್ ಮಸಾಲ ಇತ್ತು. ಫುಡ್ ಐಟಮ್ಸು ತುಂಬ ಲಿಮಿಟೆಡ್ ಆಗೇ ಇತ್ತು, ಕಡಿಮೆ ಇತ್ತು. ಇದು ಸೊ ಈ ರೀತಿ ಟ್ರ್ಯಾಲೀಸ್ ಇರುತ್ತೆ. ಟ್ರ್ಯಾಲೀಸಿಂದ ನಾವು ಫುಡ್ಡನ್ನು ಚಾಯ್ಸ್ ಮಾಡಿಕೊಂಡು ತೊಗೊಂಡು ಹೋಗಿ ಬಿಲ್ಲಿಂಗನ್ನು ಮಾಡಿಸ್ಕೊಂಡು ಹೋಗಿ ತಿನ್ನೋದು. ಡೈನಿಂಗ್ ಹಾಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು, ಮತ್ತು ಕ್ರೌಡ್ ಅಂತೂ ಕೇಳೋದೇ ಬೇಡ, ತುಂಬ ಕ್ರೌಡ್ ಇತ್ತು. ಸಂಡೇ ವೀಕೆಂಡ್ ಆದ್ದರಿಂದ. ಸೊ ನೀವು ಎಲ್ಲ ಒಂದು ಶಾಪಿಂಗನ್ನು ಮುಗಿಸ್ಕೊಂಡು ಅಥವಾ ಒಂದು ವಿಂಡೋ ಶಾಪಿಂಗ್ ಆದರೂ ಸರಿ ಮಾಡ್ಕೊಂಬಂದು ಇಲ್ಲಿಗೆ ಬಂದರೆ ನಿಮಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ. ಇಲ್ಲಿ ಕಾಫಿ ಮತ್ತು ಒಂದು ಕೋಲ್ಡ್ ಬೆವರೇಜಸ್ಸು ಒಂದು ತೊಗೊಂಡ್ರೆ ನಿಮಗೆ ಅನ್ಲಿಮಿಟೆಡ್ಡು ಎಷ್ಟು ಬೇಕಾದರೂ ಕುಡಿಬೋದು. ಆಚೆ ಮಿಷಿನ್ಸ್ ಇರುತ್ತೆ, ಮಿಷಿನ್ಸನ್ನು ನೀವು ಎಷ್ಟು ಸಲ ಬೇಕಾದರೂ ಕಾಫಿಗೆ ಮತ್ತು ಕೋಲ್ಡ್ ಬೆವರೇಜಸ್ಗೆ ಯೂಸ್ ಮಾಡ್ಕೋಬೋದು. ಸೊ ನೀವು ಹಾಟ್ ಬೇಕು ಅಂತಂದರೆ ಈ ರೀತಿ ಮಗ್ಸನ್ನು ತೊಗೋಬೇಕು, ಕೋಲ್ಡ್ ಬೇಕು ಅಂತಂದರೆ ಒಂದು ಗ್ಲಾಸ್ದು ಒಂದು ಮಗ್ಗನ್ನು ತೊಗೋಬೇಕಾಗುತ್ತೆ. ಸೊ ಈ ರೀತಿ ಟ್ರ್ಯಾಲಿಯನ್ನು ತೊಗೊಂಡು ಫುಡ್ ಐಟಮ್ಸ್ ಹತ್ರ ಹೋಗಿ ನಮಗೆ ಬೇಕಾಗಿರೋವಂಥದ್ದು ಚಾಯ್ಸ್ ಮಾಡಿಕೊಂಡು ನಮ್ಮ ಟ್ರ್ಯಾಲಿಯಲ್ಲಿ ಇಟ್ಕೊಂಡು ಹೋಗಬೇಕು. ಸೊ ಫಸ್ಟು ವಾಟರ್ ಬಾಟ್ಲ್ ಇರುತ್ತೆ, 2 ರೀತಿ ಕೇಕ್ಸ್ ಇರುತ್ತೆ, ಈ ರೀತಿ ಕೂಲ್ ಡ್ರಿಂಕ್ಸ್ ಇರುತ್ತೆ, ಮತ್ತು ಫ್ರೂಟ್ ಸಲಾಡ್ ಇತ್ತು, ಮಂಚೂರಿಯನ್ ಬಾಲ್ಸ್ ಇತ್ತು, ಚಿಕನ್ ಬಾಲ್ಸ್ ಇತ್ತು, ರೈಸು ಮತ್ತು ಒಂದು ಕರಿ ಇತ್ತು, 3 ಟೈಪ್ಸ್ ಆಫ್ ಕುಕ್ಕೀಸ್ ಇತ್ತು. ಕುಕ್ಕೀಸು 50 ರುಪೀಸು ಮತ್ತು ಸೂಪು 50 ರುಪೀಸು. ಅದು ಎರಡೇ ಸ್ವಲ್ಪ ಅಫೋರ್ಡಬಲ್ಲು, ಅದು ಬಿಟ್ಟರೆ ಬೇರೆದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಮತ್ತು ಹಾಟ್ ಬೆವರೇಜಸ್ಸು 60, ಕೋಲ್ಡ್ ಬೆವರೇಜಸ್ಸು ಅಷ್ಟೇ 60. ಒಂದು ಸಲ 60 ರುಪೀಸ್ದು ಒಂದು ತೊಗೊಂಡ್ರೆ ಅನ್ಲಿಮಿಟೆಡು ನೀವು ಎಷ್ಟಾದರೂ ಕುಡಿಬೋದು. ಅದೊಂದು ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಬಿಲ್ಲಿಂಗನ್ನು ಮಾಡಿಸ್ಕೊಂಡು ಹೋಗಿ ಕೂತ್ಕೊಂಡು ಡೈನಿಂಗ್ ಹಾಲಲ್ಲಿ ತಿನ್ನಬೇಕಾಗುತ್ತೆ. ಇದು ಒಂದು ಕಾಫಿ ಮೆಷಿನು, ಇದು ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. 4 ಟೈಪ್ಸ್ ಆಫ್ ಕಾಫಿ ಇರುತ್ತೆ, ಕ್ಯಾಪಿಚಿನೋ, ಎಕ್ಸ್ಪ್ರೆಸ್ಸೋ, ಲ್ಯಾಟೋ, ಅಮೆರಿಕ್ಯಾನೋ ಮತ್ತು ಹಾಟ್ ಮಿಲ್ಕ್ ಇರುತ್ತೆ, ಬಾದಾಮ್ ಮಿಲ್ಕು. ಯಾವುದಾದ್ರೂ ನೀವು ತೊಗೋಬೋದು. ಪ್ಲಸ್ ಅನ್ಲಿಮಿಟೆಡ್, ಒಂದು ಸಲ ಮಾತ್ರ ಅಲ್ಲ, ಎಷ್ಟು ಸಲ ಬೇಕಿದ್ರೂ ಇಲ್ಲಿ ಬಂದು ಕಾಫಿಯನ್ನು ತೊಗೊಂಡು ಕುಡಿಬೋದು. ಇದೇ ರೀತಿ ಕೋಲ್ಡ್ ಬೆವರೇಜಸ್ದು ಒಂದು ಸೆಪ್ರೇಟ್ ಮಿಷಿನ್ ಇದೆ. ನೀವು ಕೋಲ್ಡ್ ಗ್ರೀನ್ ಟೀ ಬೇಕು ಅಂದರೂ ಸಹ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕಾದರೂ ಕುಡಿಬೋದು. ಸೊ ಇದಾಗಿತ್ತು ಐಕಿಯಾ ಕಂಪ್ಲೀಟ್ ಟೂರ್ ಗೈಡ್. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.